Hello friends, once again welcome back to my channel. Today we are going to solve the question answers from the 8th standard social part 2 and from the history section the chapter 19 the Chalukyas of Badami and the Pallavas of Kanchi. ಈ ದಿನ ನಾವು 8ನೇ ತರಗತಿಯ ಸಮಾಜ ಇದು ಪರಿಷ್ಕೃತ ಪಠ್ಯಕ್ರಮ ಆಗಿದೆ. ಭಾಗ 2ರಿಂದ 19ನೇ ಇತಿಹಾಸದ ಪಾಠ ಬಾದಾಮಿಯ ಚಾಳುಕ್ಯರು ಮತ್ತು ಕಂಚಿಯ ಪಲ್ಲವರ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. Friends, many viewers have requested in the comments to explain the question answers in Kannada to make exam preparation easier. So please question answers ಅನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಎಕ್ಸಾಮ್ ಪ್ರಿಪ್ರೇಷನ್ ಬಹಳ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸೊ ನಾನು ಪ್ರಶ್ನೋತ್ತರಗಳನ್ನು ಮತ್ತು ಬಿಟ್ಟ ಸ್ಥಳಗಳನ್ನು ಕನ್ನಡದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೇನ್ ಫ್ರಮ್ ದ ಎಕ್ಸಸೈಸಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ದ ಫಸ್ಟ್ ಈಸ್ ದ ಪಲ್ಲವ ಕಿಂಗ್ ಹೂ ವಾಸ್ ಡಿಫೀಟೆಡ್ ಬೈ ದ ಪುಲಕೇಶಿ ಈಸ್ ಮಹೇಂದ್ರ ವರ್ಮ. ಪುಲಕೇಶಿಯನ್ನ ಸೋಲಿಸಿದ ಪಲ್ಲವರ ದೊರೆ ಯಾರು? ಮಹೇಂದ್ರ ವರ್ಮ. ದ ಆರ್ಮಿ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ವಾಸ್ ಕಾಲ್ಡ್ ಆಸ್ ಕರ್ನಾಟಬಲ. ಅಂದರೆ ಕರ್ನಾಟಕ ಎಂಬ ಹೆಸರನ್ನ ಕೊಟ್ಟ ರಾಜವಂಶದವರು ಯಾರು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಚಾಲುಕ್ಯಾಸ್ ಆಫ್ ಬಾದಾಮಿ. ನೆಕ್ಸ್ಟ್ ದ ರೈಟರ್ ಆಫ್ ದ ಸಂಸ್ಕೃತ್ ಡ್ರಾಮಾ ಹರ ಪಾರ್ವತಿಯ ಈಸ್ ಶಿವಭಟ್ಟಾರಕ. ಓಕೆ, ಯಾರಪ್ಪ ಅಂತಂದ್ರೆ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಯಾರು ಅಂತಂದ್ರೆ ಶಿವಭಟ್ಟಾರಕ. ದೆನ್ ದ ಪಲ್ಲವ ಕಿಂಗ್ ಹೂ ಅರ್ನ್ ದ ಟೈಟಲ್ ವಾತಾಪಿಕೊಂಡ ಈಸ್ ನರಸಿಂಹವರ್ಮ ಫಸ್ಟ್. ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಯಾರು ಅಂದರೆ ಮೊದಲನೇ ನರಸಿಂಹವರ್ಮ ಅಂತ. ದ ಪೇಂಟಿಂಗ್ ದ ಮೆಡಿಟೇಷನ್ ಆಫ್ ಅರ್ಜುನ ಈಸ್ ಅಟ್ ಮಹಾಬಲಿಪುರಂ. ಅರ್ಜುನನ ತಪಸ್ಸು ಅನ್ನೋ ಒಂದು ಕಲಾಕೃತಿ ಎಲ್ಲಿದೆ? ಮಹಾಬಲಿಪುರಂ ಅಲ್ಲಿದೆ. ಸೊ ಮೂವ್ ಆನ್ ಟು ದ ಸೆಕೆಂಡ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ಫಸ್ಟ್ ಕ್ವಶನ್ ಇಸ್ ಹೌ ಡಿಡ್ ಪುಲಕೇಶಿ ಸೆಕೆಂಡ್ ಎಕ್ಸ್ಟೆಂಡ್ ಹಿಸ್ ಎಂಪೈರ್. ಪುಲಕೇಶಿ ಎರಡು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? Answer is Pulakeshi II extended his empire by overpowering the Gangas, Kadambas and Alupas. He defeated the Pallava king Mahendravarma after the latter refused to accept his sovereignty. ಅಂದರೆ ಪುಲಕೇಶಿ ಎರಡು ಗಂಗರು, ಕದಂಬರು ಮತ್ತು ಆಳುಪರನ್ನ ಸೋಲಿಸುವ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಪಲ್ಲವ ರಾಜ ಮಹೇಂದ್ರವರ್ಮನು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ ನಂತರ ಪುಲಕೇಶಿ ಎರಡು ಅವನನ್ನು ಸೋಲಿಸಿದನು. Additionally, he earned the titles Dakshinapatheshwara and Lord of the Peninsula by halting the southward advance of the northern emperor Harshavardhana at the banks of the river Narmada. ಅಂತಂದ್ರೆ ಹೆಚ್ಚುವರಿಯಾಗಿ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ ದಕ್ಷಿಣದ ಮುನ್ನಡೆಯನ್ನ ನರ್ಮದಾ ನದಿಯ ದಡದಲ್ಲಿ ತಡೆಗಟ್ಟುವ ಮೂಲಕ ಅವನು ದಕ್ಷಿಣಾಪಥೇಶ್ವರ ಮತ್ತೆ ಲಾರ್ಡ್ ಆಫ್ ದಿ ಪೆನಿನ್ಸುಲಾ ಎಂಬ ಬಿರುದುಗಳನ್ನ ಗಳಿಸಿದರು ಅಂತ ಹೇಳಿಬಿಟ್ಟು ಇಷ್ಟನ್ನ ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಡಿಸ್ಕ್ರೈಬ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ದ ಬಾದಾಮಿ ಚಾಲುಕ್ಯಾಸ್. ಬಾದಾಮಿ ಚಾಳುಕ್ಯರ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ. ದ ಆನ್ಸರ್ ಇಸ್ ದ ಕಿಂಗ್ ವಾಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇನ್ ಟು ಡಿಸ್ಟ್ರಿಕ್ಟ್ ಕಾಲ್ಡ್ ವಿಷಯ ವಿಚ್ ವರ್ ಮ್ಯಾನೇಜ್ಡ್ ಬೈ ದ ವಿಷಯಾಧಿಪತಿ. ದ ವಿಲೇಜ್ ಸರ್ವ್ಡ್ ಆಸ್ ದ ಸ್ಮಾಲೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್. ಅಂದ್ರೆ ರಾಜನು ಆಡಳಿತದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದನು ಮತ್ತು ರಾಜ್ಯವನ್ನು ವಿಷಯ ಅನ್ನೋ ಜಿಲ್ಲೆಗಳಾಗಿ ವಿಂಗಡಿಸಲಾಗಿತ್ತು. ಅವುಗಳನ್ನು ವಿಷಯಾಧಿಪತಿಗಳು ನಿರ್ವಹಿಸುತ್ತಿದ್ದರು. ಇಲ್ಲಿ ಗ್ರಾಮವು ಅತ್ಯಂತ ಚಿಕ್ಕ ಆಡಳಿತ ಘಟಕವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಸೊ ನೆಕ್ಸ್ಟ್ ಪಾಯಿಂಟ್, ವೇರ್ ವಿಲೇಜ್ ಲೀಡರ್ಸ್ ಓವರ್ ಸಾ ಅಕೌಂಟ್ಸ್ ಅಂಡ್ ಲೋಕಲ್ ಗವರ್ನೆನ್ಸ್ ದ ಡಿಸಿಪ್ಲಿನ್ಡ್ ಅಂಡ್ ಕರೇಜಿಯಸ್ ಆರ್ಮಿ ವಾಸ್ ಫೇಮಸ್ಲಿ ನೋನ್ ಆಸ್ ಕರ್ನಾಟಬಲ. ಗ್ರಾಮ ಮುಖಂಡರು ಲೆಕ್ಕಪತ್ರಗಳು ಮತ್ತು ಸ್ಥಳೀಯ ಆಡಳಿತವನ್ನ ಮೇಲ್ವಿಚಾರಣೆ ಮಾಡ್ತಿದ್ರು. ಅವರ ಶಿಸ್ತುಬದ್ಧ ಮತ್ತು ಧೈರ್ಯಶಾಲಿ ಸೈನ್ಯ ಕರ್ನಾಟಬಲ ಎಂದು ಪ್ರಸಿದ್ಧವಾಗಿತ್ತು. ಕರ್ನಾಟಬಲ, ಓಕೆ, ಕರ್ನಾಟಬಲ ಎಂದು ಪ್ರಸಿದ್ಧವಾಗಿತ್ತು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ದ ಚಾಲುಕ್ಯಾಸ್ ವರ್ ಲವರ್ಸ್ ಆಫ್ ಲಿಟರೇಚರ್. ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಚಾಲುಕ್ಯರು ಸಾಹಿತ್ಯ ಪ್ರಿಯರಾಗಿದ್ರಂತೆ, ಅದನ್ನು ಉದಾಹರಣೆಯೊಂದಿಗೆ ವಿವರಿಸಬೇಕಂತೆ. ದ ಆನ್ಸರ್ ಇಸ್ ಚಾಲುಕ್ಯಾಸ್ ಪೆಟ್ರೊನೈಸ್ಡ್ ಬೋತ್ ಕನ್ನಡ ಅಂಡ್ ಸಂಸ್ಕೃತಿ ಲಿಟರೇಚರ್. ಅಂದರೆ ಚಾಲುಕ್ಯ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಎರಡನ್ನ ಪ್ರೋತ್ಸಾಹಿಸಿದ್ರು. ಕನ್ನಡ ವಾಸ್ ದ ಸ್ಟೇಟ್ ಲ್ಯಾಂಗ್ವೇಜ್ ಅಂಡ್ ದಿಸ್ ಎರಾ ಸಾ ದ ಬರ್ತ್ ಆಫ್ ದ ತ್ರಿಪದಿ ಫಾರ್ಮ್ ಆಫ್ ದ ಪೊಯೆಟ್ರಿ ಆಸ್ ಸೀನ್ ಇನ್ ದ ಇನ್ಸ್ಕ್ರಿಪ್ಷನ್ ಆಫ್
ಕಪ್ಪೆ ಆರಭಟ. ಕನ್ನಡವು ರಾಜ್ಯ ಭಾಷೆಯಾಗಿತ್ತು ಮತ್ತು ಕಪ್ಪೆ ಆರಭಟನ ಶಾಸನದಲ್ಲಿ ಕಂಡುಬರುವಂತೆ ಈ ಯುಗವು ತ್ರಿಪದಿ ಕಾವ್ಯ ಪ್ರಕಾರದ ಜನನಕ್ಕೆ ಸಾಕ್ಷಿಯಾಯಿತು. ಕಪ್ಪೆ ಆರಭಟ್ಟ. ಓಕೆ. ನೆಕ್ಸ್ಟ್, ಸಂಸ್ಕೃತ್ ಲಿಟರೇಚರ್ ಫ್ಲಾರಿಸ್ಡ್ ವಿತ್ ದ ವರ್ಕ್ಸ್ ಲೈಕ್ ಕೌಮುದಿ ಮಹೋತ್ಸವ ಬೈ ಪೋಯಟ್ ವಿಜ್ಜಿಕ and Hara Parvatiya by Shiva Bhattaraka. Prominent scholars of this time included Ravi Kirti, Vijjika and Akalanka. ಅಂದರೆ ಸಂಸ್ಕೃತ ಸಾಹಿತ್ಯವು ಕವಿ ವಿಜ್ಜಿಕ ಅವರ ಕೌಮುದಿ ಮಹೋತ್ಸವ ಆಗಿರಬಹುದು, ಶಿವ ಭಟ್ಟಾರಕ ಅವರ ಹರಪಾರ್ವತಿಯದಂತಹ ಕೃತಿಗಳೊಂದಿಗೆ ಒಂದು ಶ್ರೇಷ್ಠ ಸ್ಥಾನಕ್ಕೆ ಬಂದಿತ್ತು. ಈ ಕಾಲದ ಪ್ರಮುಖ ವಿದ್ವಾಂಸರಲ್ಲಿ ರವಿ ಕೀರ್ತಿ, ವಿಜ್ಜಿಕ, ಅಕಲಂಕಾರ ಸೇರಿದ್ದಾರೆ. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಪಲ್ಲವಾಸ್ ಎನ್ಕರೇಜ್ ಸಂಸ್ಕೃತ್ ಆ್ಯಂಡ್ ತಮಿಳ್? ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನು ಹೇಗೆ ಪ್ರೋತ್ಸಾಹಿಸಿದ್ರು? ದ ಆನ್ಸರ್ ಇಸ್ ಕಾಂಚಿ ಬಿಕಮ್ ಎ ಮೇಜರ್ ಸೆಂಟರ್ ಫಾರ್ ದ ಸಂಸ್ಕೃತ್ ಲಿಟರೇಚರ್, ಹಾಸ್ಟಿಂಗ್ ಫೇಮಸ್ ಪೋಯಟ್ಸ್ ಲೈಕ್ ಭಾರವಿ, ಆಥರ್ ಆಫ್ ಕಿರಾತಾರ್ಜುನೀಯ, ಆ್ಯಂಡ್ ದಾಂಡಿ, ಆಥರ್ ಆಫ್ ದಶಕುಮಾರ್ ಚರಿತ. ಕಿಂಗ್ ಮಹೇಂದ್ರ ವರ್ಮ ಹಿಮ್ಸೆಲ್ಫ್ ಕಾಂಟ್ರಿಬ್ಯೂಟೆಡ್ ಬೈ ರಿಟನ್ ದ ಡ್ರಾಮಾ ಮತ್ತ ವಿಲಾಸ ಪ್ರಹಾಸನ. ಅಂದರೆ ಕಾಂಚಿ ಸಂಸ್ಕೃತ ಸಾಹಿತ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಭಾರ್ವಿ ಕಿರಾತಾರ್ಜನೀಯದ ಲೇಖಕ ಮತ್ತು ದಂಡಿ ದಶಕುಮಾರ ಚರಿತದ ಲೇಖಕ ಅವರಂಥ ಪ್ರಸಿದ್ಧ ಕವಿಗಳಿಗೆ ಆಶ್ರಯ ನೀಡಿತು. ರಾಜ ಮಹೇಂದ್ರ ವರ್ಮ ಸ್ವತಃ ಮತ್ತ ವಿಲಾಸ ಪ್ರಹಸನ ಅನ್ನೋ ನಾಟಕವನ್ನು ಸಹ ಬರೆಯುವ ಮೂಲಕ ಕೊಡುಗೆಯನ್ನು ನೀಡಿದ್ರು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು, ತಮಿಳ್ ವಾಸ್ ಎನ್ಕರೇಜ್ ಥ್ರೂ ದ ಭಕ್ತಿ ಮೂವ್ಮೆಂಟ್ ವೆರ್ 63 ನಯನ್ನಾರ್ಸ್ ಅಂತಂದರೆ ಶೈವ ಸೇಂಟ್ಸ್ ಆ್ಯಂಡ್ 12 ಆಲ್ವಾರ್ಸ್ ವೈಷ್ಣವ ಸೇಂಟ್ಸ್ ರೋಡ್ ಡಿವೋಷನಲ್ ಶ್ಲೋಕಾಸ್ ದಟ್ ಬಿಕಮ್ ಅ ಟ್ರೆಷರ್ ಆಫ್ ತಮಿಳ್ ಲಿಟರೇಚರ್. ಅಂದರೆ ತಮಿಳು ಭಕ್ತಿ ಚಳುವಳಿಕೆ ಮೂಲಕ ಪ್ರೋತ್ಸಾಹಿಸಲ್ಪಟ್ಟಿತ್ತು. ಭಕ್ತಿ ಚಳುವಳಿಕೆ ಅಲ್ಲಿ 63 ನಯನಾರ್ಗಳಿದ್ರು, ಅಂದರೆ ಶೈವ ಸಂತರು, ಮತ್ತೆ 12 ಆಳ್ವರರು ಅಂತಂದರೆ ವೈಷ್ಣವ ಸಂತರು ಭಕ್ತಿ ಶ್ಲೋಕಗಳನ್ನು ಬರೆದರು. ಇದು ತಮಿಳು ಸಾಹಿತ್ಯದ ನಿಧಿಯಾಗಿತ್ತು. ಟ್ರೆಷರ್ ಅಂತಂದರೆ ನಿಧಿಯಾಗಿತ್ತು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ ಆಫ್ ಪಲ್ಲವಾಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ದ ಆನ್ಸರ್ ಇಸ್ ದ ಪಲ್ಲವಾಸ್ ಇಂಟ್ರೊಡ್ಯೂಸ್ ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ಸ್ ಇನ್ಕ್ಲೂಡಿಂಗ್ ರಾಕ್ ಕಟ್ ಮಾನೋಲಿಥಿಕ್ ಟೆಂಪಲ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಪ್ಯಾಟರ್ನ್ ಟೆಂಪಲ್ಸ್. ಪಲ್ಲವರು ಕಲ್ಲಿನಿಂದ ಕೆತ್ತಿದ ಏಕಶಿಲಾ ದೇವಾಲಯಗಳು ಮತ್ತು ರಚನಾತ್ಮಕ ಮಾದರಿಯ ದೇವಾಲಯಗಳು ಸೇರಿದಂತೆ ವ್ಯವಸ್ಥಿತ ಮಾದರಿಗಳನ್ನು ಪರಿಚಯಿಸಿದರು. ನೋಟೆಬಲ್ ಅಚೀವ್ಮೆಂಟ್ಸ್ ಇನ್ಕ್ಲೂಡ್ ದ ಸಿಟಿ ಆಫ್ ಮಹಾಬಲಿಪುರಂ, ದ ಪಂಚರಥಾಸ್ ಮಾನೋಲಿಥಿಕ್ ಟೆಂಪಲ್ಸ್, ಅಂದರೆ ಮಹಾಬಲಿಪುರಂ ನಗರ, ಪಂಚರಥಗಳು ಮತ್ತು ಇವೆಲ್ಲ ಗಮನಾರ್ಹ ಸಾಧನೆಗಳಲ್ಲಿ ಸೇರಿವೆ. ಓಕೆ. ದ ಡೀಟೇಲ್ಡ್ ಕಾರ್ವಿಂಗ್ ನೋನ್ ಆಸ್ ಅರ್ಜುನಾಸ್ ಮೆಡಿಟೇಷನ್. They also built magnificent structural temples in Kanchi such as the Kailasanath, Ekambarnath and Vaikuntha Perumal. These temples served as vital cultural and educational centers for the rural folk. ಅಷ್ಟೇ ಅಲ್ಲದೆ ಮಹಾಬಲಿಪುರಂ ನಗರ ಮತ್ತು ಪಂಚರಥಗಳು ಮತ್ತು ಗಮನಾರ್ಹ ಸಾಧನೆಗಳಲ್ಲಿ ಅರ್ಜುನನ ಧ್ಯಾನ ಎಂದು ಕರೆಯಲ್ಪಡುವ ಒಂದು ವಿವರವಾದ ಕೆತ್ತನೆಯೂ ಸಹ ಒಂದಾಗಿದೆ. ಅವರು ಕಾಂಚಿಯಲ್ಲಿ ಕೈಲಾಸನಾಥ, ಏಕಾಂಬರನಾಥ ಮತ್ತು ವೈಕುಂಠ ಪೆರುಮಾಳ್ನಂತಹ ಭವ್ಯವಾದ ರಚನಾತ್ಮಕ ದೇವಾಲಯಗಳನ್ನು ಸಹ ನಿರ್ಮಿಸಿದರು. ಈ ದೇವಾಲಯಗಳು ಗ್ರಾಮೀಣ ಜನರಿಗೆ ಪ್ರಮುಖ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದವು. ಸೊ ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿದೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥರ್ಡ್ ಮೇನಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಮಾಡಿ.